ವಾಟ್ ಡಿಡ್ ವಿ ಜಸ್ಟ್ ವಿಟ್ನೆಸ್? ಇಂಡಿಯಾ ಅವರು ರಾಂಗ್ ಜರ್ಸಿ. ಇವಾಗ ಸರಿ ಇದೆ. ಇಂಡಿಯನ್ ವಿಮೆನ್ಸ್ ಟೀಮ್ ಸೆಮಿಫೈನಲಲ್ಲಿ ಆಸ್ಟ್ರೇಲಿಯಾನ ಬೀಟ್ ಮಾಡಿ ವಿಮೆನ್ಸ್ ವರ್ಲ್ಡ್ ಕಪ್ ಫೈನಲ್ಗೆ ಕ್ವಾಲಿಫೈ ಆಗಿದೆ. ಜಮೈಮಾ ಅವರು ಅವ್ರ ಲೈಫ್ನ ಮೋಸ್ಟ್ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಡಿದ್ದಾರೆ ಅಂತ ಹೇಳಬೇಕು. 127 ರನ್ಸ್ ಚೇಸಿಂಗಲ್ಲಿ ಬಂದಿದೆ ಆಸ್ಟ್ರೇಲಿಯಾ ಅಂತೂ ಚಾಂಪಿಯನ್ ಟೀಮ್ ಮೇಲೆ. ಇನ್ಫ್ಯಾಕ್ಟ್ ಹರ್ಮನ್ ಪ್ರೀತ್ ಅವರು ಆಸ್ಟ್ರೇಲಿಯಾ ಮೇಲೆ ವರ್ಲ್ಡ್ ಕಪ್ ಸೆಮಿಫೈನಲ್ 2017 ಒಂದು ಇನ್ನಿಂಗ್ಸ್ ಆಡಿರ್ತಾರೆ. ಇದು ಅದನ್ನೇ ಬೀಟ್ ಮಾಡೋ ಥರ ಇತ್ತು ಇನ್ನಿಂಗ್ಸು. ಹರ್ಮನ್ ಪ್ರೀತ್ ಮತ್ತು ಜಮೈಮಾ ಜೊತೆ ಬಂದಿದ್ದ ಪಾರ್ಟ್ನರ್ಶಿಪ್ಪಿಂದನೇ ಈ ಮ್ಯಾಚ್ ಗೆದ್ದಿದ್ದು ಅಂತ ಹೇಳಬೇಕು. 170 ಆಡತ್ತೆ ಥರ್ಡ್ ವಿಕೆಟ್ಗೆ. ಬಟ್ ಪ್ಲೇಯರ್ ಆಫ್ ದ ಮೂಮೆಂಟ್, ಪ್ಲೇಯರ್ ಆಫ್ ದ ಮ್ಯಾಚ್ ಇಸ್ ಜಮೈಮಾ ರಾಡ್ರಿಕ್ಸ್. ಅವ್ರು ತೋರಿಸಿದ ಕಂಪೋಸರ್ ಆಗಿರಲಿ, ಅವ್ರು ತೋರಿಸಿದ ಟೆಕ್ನಿಕ್ ಆಗಿರಲಿ. ನಂಬರ್ 3 ಬರ್ತಾರೆ. ಇನ್ಫ್ಯಾಕ್ಟ್ ಸೆಕೆಂಡ್ ಓವರಲ್ಲೇ ಬರ್ತಾರೆ ಇನ್ನಿಂಗ್ಸ್ದು. ಆ್ಯಂಡ್ ಟಿಲ್ ದ ಎಂಡ್ ಅನ್ಬೀಟನ್ ಆಗಿ ಉಳ್ಕೋತಾರೆ. ಐ ಥಿಂಕ್ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಅವ್ರು ಆಡಿದ್ದ ಇನ್ನಿಂಗ್ಸ್ಗೆ. ಇನ್ಫ್ಯಾಕ್ಟ್ ಅವ್ರು 100 ಹೊಡೆದಾಗ ಬ್ಯಾಟ್ ಕೂಡ ರೈಸ್ ಮಾಡಿರಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಝೋನಲ್ಲಿದ್ದರು ಅಂತ. ಇದೊಂಥರ ಸ್ವೀಟ್ ರಿವೆಂಜ್ ಅಂತಲೇ ಹೇಳಬೇಕು ಇಂಡಿಯಾಗೆ. ಯಾಕೆಂದರೆ ಲೀಗ್ ಸ್ಟೇಜಸಲ್ಲಿ 330 ಹೊಡೆದಿರ್ತಾರೆ ಆ್ಯಂಡ್ ಆಸ್ಟ್ರೇಲಿಯಾ ಮೇಲೆ ಗೆದ್ದಿರಲ್ಲ. ಆ್ಯಂಡ್ ಇನ್ ಎ ಕ್ರಂಚ್ ಸಿಚುಯೇಷನ್ ಲೈಕ್ ಅ ವರ್ಲ್ಡ್ ಕಪ್ ಸೆಮಿಫೈನಲ್ 7 ಟೈಮ್ ಚಾಂಪಿಯನ್ಸ್ ಆಸ್ಟ್ರೇಲಿಯಾ ಮೇಲೆ 339ನ ಚೇಸ್ ಮಾಡಿ ಗೆಲ್ಲೋದು ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಇದು ಇಂಡಿಯನ್ ವಿಮೆನ್ಸ್ ಕ್ರಿಕೆಟ್ ಹಿಸ್ಟ್ರಿನ ಒನ್ ಆಫ್ ದ ಬೆಸ್ಟ್ ವಿನ್ಸ್ ಅಂತ ಕೌಂಟ್ ಆಗುತ್ತೆ. ಆ್ಯಂಡ್ ಸಂಡೇ ಅನದರ್ ರೆಡ್ ಹಾಟ್ ಟೀಮ್ ಸೌತ್ ಆಫ್ರಿಕಾನ ಫೇಸ್ ಮಾಡ್ತೀವಿ. ಆ್ಯಂಡ್ ಜಾಬ್ ಇಸ್ ನಾಟ್ ಡನ್ ಅಂತ ಹೇಳ್ತಾ ಲೆಟ್ಸ್ ಚಿಯರ್ ಫಾರ್ ಟೀಮ್ ಇಂಡಿಯಾ.